ಸದ್ಯದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನಾ ನಿಮ್ಮ ಮುಂದೆ ಹೇಳ್ತೀನಿ. ಗುಣ ಅಂದ್ರೆ ಹೆಂಗ ಇರ್ತದ ಅನ್ನಾಕ ಹೆಂಗ್ರಿಪ್ಪ ಅದು? ಒಂದಾನೊಂದು ಕಾಲದೊಳಗ ಬಡತಾನ ಪರಿಸ್ಥಿತಿ ಪಾಂಡುರಂಗನ ಪರಮ ಭಕ್ತರವರು. ಹೌದು. 24 ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು. ಮಗ 4 ವರ್ಷದವಿದ್ದ. ತಂದೆ ತೀರ್ವಾದ. ತಾಯಿ ಒಬ್ಬಕ್ಕೆ ಇದ್ಲು. ಒಬ್ಬಕ್ಕೆ ಉಳಿದಲ್ರಿಪ್ಪ. ಅಡವ್ಯಾಗ ಹೊಲ ಇಲ್ಲ, ಊರಾಗ ಮನಿ ಇಲ್ಲ, ಹರಕ ಚಪ್ರ ಹಾಕೊಂಡು ಜೀವನ ಮಾಡ್ತಿದ್ಲು ಹೆಣ್ಮಗಳ. ಹೌದು. ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ಲು ಅಂತಂದ್ರ ಕೂಲಿ ನಾಲಿ ಮಾಡಿ ಒಂದು ಮಗನಿಗೆ ಜೋಪಾನ ಮಾಡ್ತಿದ್ಲು. ಹೌದು. 4 ವರ್ಷದ ಬಾಲಕಗ ಆರಾಮ ತಪ್ಪಿತು. ರಾಯಬಾಗ್ ಅಂತಕ್ಕಂತ ಪಟ್ಟಣದೊಳಗೆ ಹೋಗಿ ತೋರಿಸ್ತಾಳ. ಇದು ನಮ್ಗೆ ಯಾಕೋ ರೋಗ ಹತ್ತು ಇದನ್ನು ಸ್ವಲ್ಪ ಮುಂದೆ ದವಾಖಾನಿಗೆ ಒಯ್ರಿ, ಮುಂದೆ ದವಾಖಾನಿಗೆ ಒಯ್ರಿ. ನಾನು ದೊಡ್ಡ ದವಾಖಾನಿಗೆ ಒಯ್ಬೇಕಾಯ್ತು. ಬೆಳಗಾವಿ ಕೇಲಿ ಅನ್ನತಕ್ಕಂತ ಅದಕ್ಕೆ ಹೋದಾಗ 4 ವರ್ಷದ ಗಂಡ ಕೂಸಿಗೆ ಹಾರ್ಟದೊಳಗೆ ಹೋಲಿತ್ತು. ಹಾರ್ಟದೊಳಗೆ ಹೋಲಿತ್ತು. ಡಾಕ್ಟರ್ಗಳು ಕೇಳ್ತಾರ, ಇದು 4 ಲಕ್ಷ ರೊಕ್ಕ ಖರ್ಚಾಗ್ತದ. ಖರ್ಚು ಬರ್ತದ ಇದಕ್ಕ. 4 ಲಕ್ಷ ರೊಕ್ಕ ಖರ್ಚಾಗ್ತದ ತಂದಾಗ ಇನ್ನೇನ್ ಮಾಡ್ಲಿ ತಂದಾಗ ಇದು ಆದದ್ದೆಲ್ಲಿ ಮಹಾರಾಷ್ಟ್ರ ರಾಜ್ಯದೊಳಗ. ಮಹಾರಾಷ್ಟ್ರ ರಾಜ್ಯದೊಳಗ ಆಗಿನ ಕಾಲದೊಳಗ ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅಂತಂದ್ರ ದೊಡ್ಡ ಪ್ರಸಿದ್ಧ. ನಮ್ಮ ಕರ್ನಾಟಕದಾಗ ಬೆಳಗಾವಿ ಕೇಳಿದ್ದಂಗ. ಹೌದು. ಇದನ್ನ ಏನಾರೇ ಶುದ್ಧ ಮಾಡುವಂತ ಡಾಕ್ಟರ್ ಇದ್ರ ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅದಾನ. ಆ ಡಾಕ್ಟರ್ ರೂಪಾಯಿ 1 ಲಕ್ಷ ರೂಪಾಯಿ ತಗೋತಾನ. ಈ ಕೂಸಿನ ಹೋಲ್ ಬಂದ್ ಮಾಡಿ ಕೂಸಿನ ಜೀವ ಉಳಿಸ್ತಾನ ಅಂತಂದ್ರು. ಅವಾಗ ಆ ಸಣ್ಣ ಡಾಕ್ಟರ್ ಕೇಳ್ತಾಳ, ಯಪ್ಪ ಇದನ್ನ ಬಿಟ್ರೆ ದಾರಿ ಇಲ್ಲೇನೋ ಅಂದ್ಲು. ಇಲ್ಲೇನೋ ಇವ ನೀ ಯಾವ ದೇವರ ಮ್ಯಾಲ ನಂಬಿಕೆ ಇಟ್ಟಿದಿ ಆ ದೇವ್ರ ಕಾಯ್ಬೇಕ ವಿನ 1 ಲಕ್ಷ ರೂಪಾಯಿ ಕೊಡ್ಲಾರ್ದೆ ಮಾಂಡವೆ ಡಾಕ್ಟರ್ ನಿನ್ನ ಮಗನ ಮುಟ್ಟಂಗಿಲ್ಲ. ಚಿಂತೆ ಆಯ್ತು. ಇರ್ಲಿ, ಭಗವಂತನ ಮೇಲೆ ಭಾರ ಹಾಕೊಂಡು ಪಾಂಡುರಂಗನ ಧ್ಯಾನ ಮಾಡೋನು ತಿಳ್ಕೊಂಡು 4 ವರ್ಷದ ಕೂಸಿನ ಮನೆಗೆ ತಗೊಂಡು ಬಂದು ಅಡವಿ ಒಳಗ ರೋಡ್ ದಂಡಿಗೆ ಒಂದು ಚಪ್ರ ಹಾಕೊಂಡು ಹೆಣ್ಮಗಳ ಜೀವನ ಸಾಗಿಸ್ತಿದ್ಲು. ಚಂಚಾನ ಕೂಲಿ ನಾಲಿ ಮಾಡ್ತಿದ್ಲು. ಹೊತ್ತ ಮನೆಗೆ ಹಾಸಿಯಾಗ ಮಗನಿಗೆ ಮನಗಸ್ಕೋತ ತಪ್ಪಡಿಸ್ಕೋತ ಪಾಂಡುರಂಗನ ಧ್ಯಾನ ಮಾಡ್ತಿದ್ಲು. ಪಾಂಡುರಂಗ ಹರಿವಿಟ್ಟಲ್ಲ, ಪಾಂಡುರಂಗ ಹರಿವಿಟ್ಟಲ್ಲ, ಪಾಂಡುರಂಗ ಹರಿವಿಟ್ಟಲ್ಲ. ಎಷ್ಟೋ ದಿವಸ ಸಾಗಿ ನಡೀತು. ಹೌದಲ್ರಿಪ್ಪ. ಹೌದು. 15 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಅದೇ ಮುಂಬೈ ಮಾಂಡವೆ ಡಾಕ್ಟರ್ ಒಂದ ಕೇಂದ್ರದಿಂದ ಏನಾಯ್ತಪ್ಪ ಅಂತಂದ್ರೆ ಕರೆ ಬಂತು. ನಮ್ಮ ಮಹಾರಾಷ್ಟ್ರ ರಾಜ್ಯದೊಳಗ ಪ್ರಸಿದ್ಧ ಡಾಕ್ಟರ್ ಮಾಂಡವೆ ಅವನಿಗೊಂದು ಪ್ರಶಸ್ತಿ ಕೊಡ್ಬೇಕಾಗ್ಯದ. ಇಂಥ ತಾರೀಕಿಗೆ ನೀನು ದಿಲ್ಲಿಗೆ ಬರಬೇಕು ಅಂತೇಳಿ ಟಪಾಲು ಕಳಿಸಿದ್ರು. ಹೌದು. ಡಾಕ್ಟರ್ ಎಷ್ಟು ಖುಷಿ ಆದ. ನನ್ನ ಜೀವನದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ನಾನೇ 1 ನಂಬರ್ ಡಾಕ್ಟರ್, ನನಗ ಪ್ರಶಸ್ತಿ ಕೊಡ್ತಾರ ಅಂತಂದ್ರ ಆ ಡೇಟ್ ನ ಕಳ್ಕೋಬಾರ್ದ ತಿಳ್ಕೊಂಡು ಮುಂಚಿತವಾಗಿ ಏನ್ ಮಾಡಿದ, ಇನ್ನೂ 1 ತಿಂಗಳ ಮುಂದಿರಾಕಾಗಲೇ ಫ್ಲೈಟ್ ಬುಕ್ ಮಾಡಿದ. ಫ್ಲೈಟ್ ಅಂದ್ರ ವಿಮಾನ ಬುಕ್ ಮಾಡಿದ. ಹೌದ್. ಮತ್ ವಿಚಾರ ಮಾಡಿದ, ಏನೋ ಅಚಾನಕ್ ಆ ದಿನ ವಿಮಾನ ಮಿಸ್ ಆತಂದ್ರ ಇನ್ನೇನ್ ಮಾಡ್ಲಿ ತಿಳ್ಕೊಂಡು ಟ್ರೇನು ರಿಸರ್ವೇಶನ್ ಮಾಡಿಬಿಟ್ಟ. ಏನೋ ವಿಮಾನ ತೆಪ್ತಂದ್ರ ಮತ್ತ ರೇಲ್ವಾ ಕರೆ ಹೋಗಾಕ್ ಬರ್ತೈತೆ. ಅಲ್ಲೊಂದು ಟಿಕೆಟ್ ತೆಗಿಸಿ ರಿಸರ್ವೇಶನ್ ಮಾಡಿದ. 1 ತಿಂಗಳು ಮುಂಚಿತವಾಗಿತ್ತು. ದೋಷಿ ಎಣಿಸ್ತಿದ್ದ. ಅಂತೂ ಇಂತೂ ಹೋಗುವಂತ ಪ್ರಸಂಗ ಅವತ್ತು ಬತ್ತು. ಮುಂಜಾನೆ ದೊಡ್ಡ ಡಾಕ್ಟರ್ ಡ್ರೈವರ್ ತಗೊಂಡು ಬಂದ್ ಕಾರ್ ಗಾಡಿಯಾಗ ಹಾಕೊಂಡು ಆ ಡಾಕ್ಟರ್ನ ಕರ್ಕೊಂಡು ಎಲ್ಲಿಗೆ ಬಂದ, ವಿಮಾನ ಏರ್ಪೋರ್ಟ್ಗೆ ಬಂದ. ಅವತ್ತ ಆ ವಿಮಾನ ಮಿಸ್ ಆಗಿತ್ತು. ಹೌದಲ್ರಿಪ್ಪ. ಹೌದು. ವಿಮಾನ ಮಿಸ್ ಆಗಿತ್ತು. ಚಿಂತೆ ಮಾಡುವಂಗಿಲ್ಲ. ನಾವು ಹೆಂಗಿದ್ರು ರೇಲ್ವಾ ಐತಿ, ರಿಸರ್ವೇಶನ್ ಮಾಡೀನಿ, ಅದ್ರಾಗ್ರೆ ನಾ ನಾಳೆ ಮುಂಜಾನೆ ಹೋಗಿ ಮುಂಬೈ ಇದಕ್ಕ ದಿಲ್ಲಿಗೆ ಮುಟ್ಟಬೇಕಂದ. ಡ್ರೈವರ್ ಹೇಳ್ದ, ರೇಲ್ವೆ ಸ್ಟೇಷನ್ ಕೊಡಿ ಅಂದ. ಹೌದು. ವಿಮಾನ ಏರ್ಪೋರ್ಟ್ ದಿಂದ ರೇಲ್ವೆ ಸ್ಟೇಷನ್ ಹೋಗ್ಬಿಡುದ. ಹಾದ್ಯಾಗ ಟ್ರಾಫಿಕ್ ಆಗಿ ಅದು ರೇಲ್ವಾ ಮಿಸ್ ಆಗಿಬಿಡ. ಇದು ಭಗವಂತನ ಆಟ. ಇದು ಭಗವಂತನ ಆಟ. ಲಕ್ಷ ರೂಪಾಯಿ ಹಣ ಸುಳ್ಳು ಮಾಡ್ಬೇಕಾಗ್ಯದ. ಇಲ್ಲಿ ಗುಣ ಹೆಚ್ಚು ಮಾಡವದಾನ ಪಾಂಡುರಂಗ. ಯಾಕ ಅಂತ ಕೇಳಿದ್ರ 4 ವರ್ಷದ ಮಗನ ಕರ್ಕೊಂಡು ಕೂಲಿ ನಾಲಿ ಮಾಡಿ ರಾತ್ರಿ ಹಗಲಿ ಅನ್ಲಾರ್ದೆ ಜೈ ಪಾಂಡುರಂಗ ವಿಠಲ ಅನ್ನಕತ್ಯಾಳ.
ಆ ತಾಯಿ ಗುಣಕ್ಕ ಪಾಂಡುರಂಗ ಒಲಿಬೇಕಾಗ್ಯದ, ಆಕಿ ಭಾವಕ್ಕ ಭಗವಂತ ಬರ್ಬೇಕಾಗ್ಯದ. ಬರ್ಬೇಕಾಗ್ಯದ. ಅವಾಗ ಟ್ರಾಫಿಕ್ ಸಲುವಾಗಿ ರೇಲ್ವಾನು ತೆಪ್ತು ಘಾತ್ ಆಯ್ತು. ನಾಳೆ ಮುಂಜಾನೆ 10 ಗಂಟೆಗೆ ನಾ ಮುಂಬೈಕ್ ಇದಕ್ಕ ದಿಲ್ಲಿಗೆ ಹೋಗ್ಲಿಲ್ಲ ಅಂದ್ರ ನನ್ನ ಪ್ರಶಸ್ತಿ ತಪ್ತದ, ಇನ್ನೇನ್ ಮಾಡ್ಬೇಕಂತ ತಿಳ್ಕೊಂಡ್ರ ಡ್ರೈವರ್ಗೆ ಹೇಳ್ತಾನ, ಎಷ್ಟೊತ್ತಿದ್ರು ನೀನ್ ದಿಲ್ಲಿವರೆಗೆ ಗಾಡಿ ಹೊಡಿಬೇಕ, ಬಿಡಂಗಿಲ್ಲ ಅಂದ. ಕಾರ್ ಗಾಡಿ ಹೊಡಿಬೇಕ. ಡ್ರೈವರ್ ಹೊಡಿತಿದ್ದ, ಹಿಂದ ಮಾಂಡವೆ ಡಾಕ್ಟರ್ ಕೂತಿದ್ದ. ಹೌದು. ಸಂಚಾನ ಬೆಳಗಾನ ಗಾಡಿ ನಡೀತು. ಹೌದ್. ರಾತ್ರಿ 12 ಗಂಟೆ ಧಾರಾಕಾರವಾಗಿ ಮಳಿ ಸುರ್ಯಾಕತ್ತು. ಹೌದು. ಮಳಿ ಗಾಳಿ ಮಿಂಚ ಭಯಂಕರ ನಡೀತು. ಅವಾಗ ದಾರಿ ಕಾಣದಂಗಾಯ್ತು. ಹಂಗೆ ಹೊಡಿತಿದ್ದ ಡ್ರೈವರ್, ಹಂಗೆ ಹೊಡಿತಿದ್ದ. ಹೌದು. ಸಾಹೇಬ್ರ ಒಟ್ಟ ಮುಂದೆ ಏನು ಕಾಣುವತ್ ಹೆಂಗ್ ಮಾಡುದ್ರಿ ಅಂದ. ವೈಪರ್ ಹಚ್ಚಿ ಹೊಡಿ, ಒಟ್ಟು ಹೋಗ್ಲಿ ಬಿಡ್ಬೇಡ, ಗಾಡಿ ಬಂದ್ ಮಾಡ್ಬೇಡ ಅಂದ. ಹೌದು. ಅಂತೂ ಇಂತೂ ಹೊಡ್ಕೋತ ಹೆಣ್ಮಗಳ ಊರೇನಿತ್ತಲ್ಲ ಆ ಊರಿಗೆ ಬತ್ತ ಗಾಡಿ. ಹೌದು. ಆ ಊರಿಗೆ ಬತ್ತು. ಊರ್ ದಾಟಿ 2 ಕಿಲೋಮೀಟರ್ ಮ್ಯಾಗ ರೋಡ್ ದಂಡಿಗೆ ಗಟಾರದಾಗ ಗುಡಿಸ್ಲಿತ್ತು. ಆ ಹೆಣ್ಮಗಳ ಗುಡಿಸಲು ಮುಂದೆ ರೋಡ್ ಮ್ಯಾಗ ಬಂದ್ ಗಾಡಿ ಬಂದ್ ಬಿತ್ತು. ಬಂದ್ ಬಿತ್ತು. ಡಾಕ್ಟರ್ ಕೇಳ್ತಾನೆ, ಏನಾಯ್ತು ಡ್ರೈವರ್ ಅಂದ. ಯಾಕೋ ಬಂದ್ ಬಿತ್ರಿ, ನೋಡ್ತೀನ್ರಿ ಸಾಹೇಬ್ರ ಅಂದ. ಮಳ್ಯಾಗ ತೋರ್ಸ್ಕೊತ ಮುಂದ್ ಹೋಗಿ ಬಾವನಟ್ ಓಪನ್ ಮಾಡಿ ನೋಡ್ತಾನೆ, ಏನೇನು ಸಿಗುವತ್, ಗಾಡಿ ಚಾಲು ಆಗುವತ್, ಲೈಟ್ ಹತ್ತುವತ್. ಹೌದು. ಇನ್ನೇನ್ ಮಾಡ್ಬೇಕು ತಿಳ್ಕೊಂಡು ಡಾಕ್ಟರ್ ಹೇಳ್ತಾನ, ಸಾಹೇಬ್ರ ಗಾಡಿ ಚಾಲು ಆಗತ್ತು, ಲೈಟ್ ಹತ್ತುವಲು, ಇನ್ನು ನಂದು ಮೆಕ್ತು, ಇನ್ ಹೆಂಗ್ ಮಾಡುದು ಅಂದ್ರು. ಹೌದು. ಅಕಡ್ ನೋಡಿ ಇಕಡ್ ನೋಡ್ ಅನ್ನೋ ಗುಡ್ದ ರೋಡ್ ದಂಡಿಗೆ ಗಟಾರದಾಗ ಒಂದು ಹರಕ ಚಪ್ರ ಇತ್ತು. ಲ್ಯಾಂಪ್ ಹಚ್ಕೊಂಡ್ ಅಂದ್ರೆ ಕಂದಿಲಿ ಹಚ್ಕೊಂಡು ಹೆಣ್ಮಗಳು ಕೂತಿದ್ಲು. ಹೌದು. ಈ ಚಪ್ರದಾಗರೆ ಹೋಗಿ ಬೆಚ್ಚಗಾಗೋಣ ತಿಳ್ಕೊಂಡು ಡಾಕ್ಟರ್ ಮತ್ತು ಡ್ರೈವರ್ ಹೋದ್ರು. ಹೋಗಿ ಹೊರಗೆ ನಿಂತು ಒದರ್ತಾರ, ಯವ್ವ ಯಾರದಿರಿ, ಬಾಗ್ಲ ತೆಗಿರಿ, ನಾವು ಮಳ್ಯಾಗ ತೋರ್ಸ್ಕೊಂಡ್ ಬಂದಿವಿ ಅಂತಂದಾಗ ಹೆಣ್ಮಗಳು ಎದ್ದು ಬಂದ ಬಾಗ್ಲ ಚಪ್ರದ ತೆಗಿತಾಳ. ಹೌದು. ಒಳಗ್ ಹೋಗ್ತಾರೆ, ಯವ್ವ ನಾವು ಮುಂಬೈದಿಂದ ದಿಲ್ಲಿಗೆ ಹೋಗ್ಬೇಕಾಗಿತ್ತು, ನಮ್ಮ ಗಾಡಿ ಕೈ ಕೊಟ್ಟು ಬಂದ್ ಬಿದ್ದದ, ಹೌದು. ಧಾರಾಕಾರ ಮಳೆ ಹತ್ತದ, ಯವ್ವ ಮುಂಜಾನೆ ಎದ್ದು ನಾವು ಹೋಗ್ತಿವಿ, ನಮಗೊಂದು ತುಸು ಎಲ್ಲರೇ ಮೂಲ್ಯಾಗ ಜಾಗ ಕೊಡು ಅಂದಾಗಪ್ಪ. ನನ್ನ ಜಾಗ ಅಲ್ಲ, ಇದು ನನ್ನ ಪಾಂಡುರಂಗನ ಜಾಗ, ನೀವು ಇರ್ರಿಯಪ್ಪ, ಯಾರು ಬೇಡತಾರ ತಿಳ್ಕೊಂಡು ಒಂದು ಹರಕ ತಟ್ಟು ಕೊಟ್ಟಲು. ಅಂತ ಮುಂಬೈ ಮಾಂಡವೆ ಡಾಕ್ಟರ್ ಹರಕ ತಟ್ಟಿನಾಗ ಬಂದು ಮಕ್ಕೊಂಡ ಅರಿವೆಲ್ಲ ತೋದಿದ್ದು, ತಂಡೆ ಹತ್ತಿತ್ತು, ನಿದ್ದೆ ಹತ್ತಲಿಲ್ಲ. ಅವರಿಗೆ ಹರಕ ತಟ್ಟು ಕೊಟ್ರೆ ಹೆಣ್ಮಗಳು ತೊಡಿ ಮ್ಯಾಗ ಕುಸಿಗೆ ಹಾಕೊಂಡ ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ ಅಂತಿದ್ಲು. ಇದನ್ನೆಲ್ಲ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಿ ಡಾಕ್ಟರ್ ಹೆಣ್ಮಗಳು ಬೆಳಗಾನ ಧ್ಯಾನ ಮಾಡ್ತಾಳೆ, ಏನಿರ್ಬೇಕಿದು ಅಂತಂದ. ಬೆಳಗಿನ 6 ಗಂಟೆ ಆಯ್ತು, ಮಳಿ ಎಲ್ಲ ತೆಗಿತು, ಬರು ಬಿತ್ತು. ಹೌದು. ಇನ್ನು ಹೋಗ್ಬೇಕ ತಿಳ್ಕೊಂಡು ತಾಯಿಗೆ ಹೇಳ್ತಾನೆ, ಯವ್ವ ನಮಗ ಬೆಚ್ಚಗೆ ಜಾಗ ಕೊಟ್ಟ ಪುಣ್ಯ ಕಟ್ಕೊಂಡಿ ತಾಯಿ, ನಾವಿನ್ನ ದಿಲ್ಲಿಗೆ ಹೋಗ್ಬೇಕಾಗ್ಯದ, ನಾವು ಹೋಗಿ ಬರ್ತೀವಿ ಅವ್ವ ತಂದು. ಹೌದ್ ಹೌದ್ರಿಪ್ಪ. ಹೌದು. ಯಪ್ಪ ಹೋಗಿ ಬರ್ರಿ ಕೈ ಮುಗಿದ್ಲು. ಯವ್ವ ನೀನೊಂದು ಮಾತು ಕೇಳ್ಬೇಕಾಗ್ಯದ, ನಾ ಕೇಳಿ ಬೇಡ ಅಂದ ಡಾಕ್ಟರ್. ಅವಾಗ ಹೆಣ್ಮಗಳು ಹೇಳ್ತಾಳೆ, ಯಪ್ಪ ಕೇಳ್ರಿ, ಯಾರು ಬೇಡತಾರ ಅಂದ. ಹೌದು. ಯವ್ವ ತುದಿ 3 ಚೆಂಚಿಂದ ಹಿಡಿದು ಹೊತ್ತೇರುವವರೆಗೆ ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ ಅಂತಿದಿ ತಾಯಿ, ಇದ್ರ ಕಾರಣ ಏನು ಅಂತಂದಾಗ ಹೆಣ್ಮಗಳ ಕಣ್ಣಾಗಿನ ನೀರು ಧಾರಾಕಾರವಾಗಿ ದಳ 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 ಬಿಳಾಕತ್ತು. ಹೌದು. ತಾಯಿ ಯಾಕೆ ಕಲ್ತಿದಿ ಹೇಳು ಕಾರಣ ಅಂದಾಗ, ಯಪ್ಪ ಬಡತನಕ್ಕ ಬೆಂಕಿ ಹತ್ತದೋ, ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ರೋಡ್ ದಂಡಿಗೆ ಗಟಾರದಾಗ ಚಪ್ರ ಹಾಕೊಂಡು ಜೀವನ ಮಾಡಾಕತ್ತೀನಿ. ನನ್ನ ಮಗ ಹುಟ್ಟಿ 4 ವರ್ಷದಾಗ ನನ್ನ ಗಂಡ ತೀರ್ಕೊಂಡಾನ. ನನ್ನ 4 ವರ್ಷದ ಮಗುವಿಗೆ ಹಾರ್ಟಿನೊಳಗ ಹೋಲದ, ಎಲ್ಲಿ ಹೋದ್ರು ಸುದ್ದ ಆಗವತ್ತು. ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅದಾನತ್ತ, 1 ಲಕ್ಷ ರೂಪಾಯಿ ತಗೋತಾನತ್ತ. ನನ್ನ ಮಗನು ಹೋಗಿ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬರ್ಬೇಕಂದ್ರೆ ನನ್ನ ಕಡೆ 1 ರೂಪಾಯಿ ಇಲ್ಲ. ಇನ್ನು ಇದಕ್ಕೆ ದಾರಿ ಬ್ಯಾರೆ ಇಲ್ಲೇನಂದಾಗ ಒಬ್ಬ ಡಾಕ್ಟರ್ ಹೇಳಿದ, ನಮ್ಮ ಹಳ್ಳಿಯಾಗಿ ನಾವ ದೇವ್ರ ಇದಕ್ಕೆ ಗತಿ ತಾಯಿ, ನೀ ಯಾವ ದೇವ್ರ ಮ್ಯಾಗ ನಂಬಿಕೆ ಇಟ್ಟಿದಿ, ಆ ದೇವ್ರ ಮ್ಯಾಗ ಆ ದೇವ್ರ ನಿನ್ನ ಕಾದ್ರ ಕಾಯ್ಬೇಕು, ನಿನ್ನ ಗುಣಕ ಇಟ್ ಹೇಳ್ಯಾರ. ಅದಕ್ಕೆ ನಾ ಪಾಂಡುರಂಗನ ಧ್ಯಾನ ಮಾಡಾಕತ್ತೀನಿ ಅಂದಾಗ ಡಾಕ್ಟರ್ ಮಾಂಡವೇನ ಕಣ್ಣಾಗಿನ ನೀರು ದಳ 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 ಬಿಳಾಕತ್ತು. ಏ ಪಾಂಡುರಂಗ, ಈ ಕೂಸಿನ ಜೀವ ಉಳಿಸೋ ಸಂಬಂಧ ನನ್ನ ವಿಮಾನದ ತಪ್ಪಿಸಿದಿ, ಈ ಕೂಸಿನ ಜೀವ ಉಳಿಸೋ ಸಂಬಂಧ ನಂದು ರೇಲ್ವಾ ತಪ್ಪಿಸಿದಿ, ಈ ಕೂಸಿನ ನಾ ಚೆಕ್ ಮಾಡೋ ಸಂಬಂಧ ನನ್ನ ಗಾಡಿ ಬಂದ್ ಕೆಡಿದಲ್ಲೋ ಪಾಂಡುರಂಗ. ನೀ ಯಾವ ಡಾಕ್ಟರ್ ನಲ್ಲಿ ನಿನ್ನ ಮಗನನ್ನ ಆಪರೇಷನ್ ಮಾಡ್ಬೇಕತ್ತಿದ್ಯೋ ಅದೇ ಮಾಂಡವೆ ಡಾಕ್ಟರ್ ನಾ ಇದ್ದಿನ ತಾಯಿ, ತಾ ನಿನ್ನ ಮಗನಿಗೆ ಅಂದ.
ಕೂಸಿನ ಎದಿ ಮ್ಯಾಲ ಕೈ ಇಟ್ಟು ನೋಡಿದ ಹಾ ಯವಾ ದಿಲ್ಲಿಗೆ ಹೋದ್ರ ಇನ್ನೂ ಒಂದು ಸಲ ನನಗೆ ಪ್ರಶಸ್ತಿ ಸಿಗಬಹುದು ಹಾ ಸಾಯುವಂತ ಕೂಸಿನ ಬದುಕಿಸಿದ್ರೆ ನನಗ ಪಾಂಡುರಂಗ ಒಲಿತಾನ ಹಾ ಹಾ ಯವಾ ನಡಿ ಮುಂಬೈಕ್ ಹೊಳ್ಳಿ ಹೋಗೋಣ ತಿಳ್ಕೊಂಡು ತಾಯಿ ಮಗನಿಗೆ ಕರ್ಕೊಂಡ ರೋಡ್ ಮ್ಯಾಗ ಬಂದ ಹಾ ಹಾ ಡ್ರೈವರ್ ಹೇಳ್ತಾನ ಗಾಡಿ ವರ್ಷು ಚಾಲು ಮಾಡು ಅಂದ ಹಾ ಹಾ ಪಾಂಡುರಂಗನ ಸ್ಮರಣೆ ಮಾಡಿ ಡ್ರೈವರ್ ಚಾಲು ಮಾಡಿದ ಇದ್ದ ಗಾಡಿ ಇದ್ದಂಗೆ ಚಾಲು ಆಗಿಬಿಡ್ತು ದಿಲ್ಲಿ ಕಡೆ ಹೋಗು ಗಾಡಿ ಮುಂಬೈ ಕಡೆ ತಿರುಗಿ ಕೂಸಿನ ತಗೊಂಡು ಆ ತಾಯಿಗೆ ತಗೊಂಡು ದವಾಖಾನೆಗೆ ತಂದು ಕೂಸಿನ ಹಾರ್ಟ್ ನಲ್ಲಿ ಇದ್ದಂತ ಹೋಲ್ ಬಂದ್ ಮಾಡಿದ ಡಾಕ್ಟರ್ ಮಂಡ್ವೆ ಯಾಕೋ ಬರ್ಲಿಲ್ಲ ನಾವು ಮುಂಬೈಗೆ ಹೋಗಿ ಪ್ರಶಸ್ತಿ ಕೊಡೋನು ಫಂಕ್ಷನ್ ಇಡೋನು ತಿಳ್ಕೊಂಡು ದಿಲ್ಲಿಯಿಂದ ಬಂದ ಪ್ರಶಸ್ತಿ ಮುಂಬೈಗೆ ಕೊಟ್ಟರು ಸಾಯುವಂತ ಕೂಸಿನ ಉಳಿಸಿದ್ರು ಅವಾಗ ನಿಮ್ಮ ಹಣ ಎಲ್ಲಿತ್ತು ಎಲ್ಲಿತ್ತು ನಮ್ಮ ಭಾವನಾ ಸುದ್ದಿರಬೇಕು ನಮ್ಮ ಗುಣ ಸುದ್ದಿರಬೇಕು ಹೌದು ನಮ್ಮ ನಡೆ ಸುದ್ದಿರಬೇಕು ನಮ್ಮ ನುಡಿ ಸುದ್ದಿರಬೇಕು ಹೌದಲ್ರಿಪ್ಪ ಭಾವನಾ ಸುದ್ದಿ ತಂದ್ರ ಭಾಗ್ಯಕ್ಕೆ ಏನೇನು ಕಮ್ಮಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ದಿವಸ ಮಾತುಗಾತ ಆಗಬಾರ್ದು ಮಾಣಿಕ್ಯವಾಗಿ ಇಟ್ಟುಕೊಂಡು ಅವನ್ ಸುದ್ದಿ ಬೇರೆ ತೋರಿ ಅದ ಇನ್ನ ಹೇಳಿ 5 ನಿಮಿಷ ಆಗಿಲ್ಲ ಮತ್ತೆ ಅದನ್ನ ಸಿಗಿಸ್ಕೊಂಡ್ ಕೂತದಿ ಆ ನಾಯಿ ಕಾಲ ಕೆದರಿ ಬಂದ್ ಹಿಂಗ್ ಹಿಂಗ್ ಕುಂದಿರ್ತಾಳ ಎಡ್ಡ ಕಾಲ ಆಗಿರ್ಲಿ ಕಸಕ್ ಬಂದದ್ವಿ ಬೇಡದನ ಅದಕ್ಕ ಇವತ್ತಿನ ದಿವಸ ಮಾತುಗಾತ ಆಗಬಾರ್ದು ಮಾನ್ಯಕವಾಗಿ ಇಟ್ಟುಕೊಂಡು ತಾವೆಲ್ಲರೂ ತತ್ವಜ್ಞಾನಿಗಳು ತಿಳಿದವರು ಬಲ್ಲವರು ಅನ್ನುವಂತ ಮಾತನ್ನ ಹೇಳಿ ಈಗ ಸದ್ಯಕ್ಕೆ ಅಲ್ಲಿ ಅಂದ ಕಲಾವಿದರಿಗೆ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತಿ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.